Mummy Daddy Fashions. Exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಕುರುಬರ ಸಂಘ ಹಾಗೂ ಹಾಲುಮತ ಸಮಾಜದ ಸಹಯೋಗದಲ್ಲಿ ನಡೆದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ನೀಡಿ ಶಾಸಕ ಹಂಪಯ್ಯ ನಾಯಕ ಮಾತನಾಡಿದರು. ನಾಡಿನ ದಾಸ ಪರಂಪರೆಯಲ್ಲಿ ಕನಕದಾಸರು ಅಗ್ರಗಣ್ಯರಾಗಿದ್ದಾರೆ. ಅವರು ಕನ್ನಡದಲ್ಲಿ ದಾಸ ಸಾಹಿತ್ಯವನ್ನು ರಚಿಸಿ ಶ್ರೀ ಸಾಮಾನ್ಯರು ಕೂಡ ತಮ್ಮ ಕೀರ್ತನೆಗಳನ್ನು ತಿಳಿಯುವಂತೆ ಅತ್ಯಂತ ಸರಳವಾಗಿ ಸಾವಿರಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವರ ಕೀರ್ತನೆಗಳಲ್ಲಿ ಭಗವಂತನ ಮೇಲಿನ ಭಕ್ತಿ, ವೈರಾಗ್ಯ ಹಾಗೂ ಜಾತಿ ಪದ್ಧತಿ ಸೇರಿದಂತೆ ಸಮಾಜದಲ್ಲಿನ ಅನಿಷ್ಟ ಆಚರಣೆಗಳನ್ನು ತೊಡೆದು ಹಾಕುವ ಕುರಿತು ಅನೇಕ ಸಂದೇಶಗಳನ್ನು ನೀಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಕನಕದಾಸರ ಜೀವನ ಹಾಗೂ ಸಂದೇಶಗಳನ್ನು ತಿಳಿದುಕೊಂಡು ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಆ ಸಮಾಜದ ಜನರೆಲ್ಲ ಒಂದು ಕಾರ್ಯಕ್ರಮಕ್ಕೆ ಬರೋದೆಲ್ಲ ನೀವು ಒಂದೇ ಬರಬೇಕು, ಬರೋದನ್ನು ಇರುವಂಥವರು ಮನೆಯಲ್ಲಿ ಒಂದು ಕೂತು ಬಹಳ ಪ್ರಯತ್ನ ಮಾಡಬೇಕು. ಇದರ ಬರ್ತದೆ ಹೇಳಿ ಆ ಒಂದು ಸಂದರ್ಭದಲ್ಲಿ ಈ ಕನಕನಿಗೆ ನಾಲ್ಕನ್ನು ಪೂಜೆ ಮಾಡಿ ಎಲ್ಲರಿಗೆ ಕನಕ ಜಯಂತಿ ಬೆರೆತು ತಮ್ಮ ಅನುಮತಿ ಕೊಡಿಸಿದಂತ ಭಾವಿಸಿ ತಮ್ಮೆಲ್ಲರಿಗೂ ಕನಕದಾಸರಿಗೆ ಕನಕದಾಸರಿಗೆ ಕನಕ ಜಯಂತ್ಯೋತ್ಸವಕ್ಕೆ ಕನಕ ಜಯಂತ್ಯೋತ್ಸವಕ್ಕೆ. ತಹಸೀಲ್ದಾರ್ ರಾಜು ಪಿರಂಗಿ ಮಾತನಾಡಿ, ಕನಕದಾಸರು ವಿಜಯನಗರ ಅರಸರ ಸಮಾಂತರಾಗಿ ನಂತರ ವೈರಾಗ್ಯವನ್ನು ಹೊಂದಿ ತಿರುಪತಿಯ ಶ್ರೀನಿವಾಸನ ಪರಮ ಭಕ್ತರಾಗಿ ಅನುಗ್ರಹವನ್ನು ಪಡೆದು ಕನಕದಾಸರಾಗಿ ಪರಿವರ್ತನೆ ಹೊಂದಿ ದಾಸ ಪರಂಪರೆಯಂತೆ ಅನೇಕ ಕೀರ್ತನೆಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ ಹಾಗೂ ನಮ್ಮ ದಾಸ ಪರಂಪರೆಯ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರಿದ್ದಾರೆ. ಸಮಾಜದಲ್ಲಿ ಹಾಲುಮತ ಸಮುದಾಯವು ವಿಶಿಷ್ಟವಾದ ಸಂಸ್ಕೃತಿಯನ್ನು ಹೊಂದಿ ಹೆಚ್ಚಿನ ಗೌರವ ಪಡೆದಿರುವ ಸಮಾಜವಾಗಿದೆ. ಪ್ರತಿಯೊಬ್ಬರು ಕೂಡ ಕನಕದಾಸರ ಸಂದೇಶಗಳನ್ನು ಪಾಲಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಅವರು ದಂಡನಾಯಕರಾಗಿ ಬಂಕಾಪುರದ ದಂಡನಾಯಕರಾಗಿ ಅವರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಒಂದು ಯುದ್ಧವನ್ನ ಮಾಡ್ತಕ್ಕಂಥ ಸನ್ನಿವೇಶ ಒದಗಿ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಏನಪ್ಪ ಅಂತಂದ್ರೆ ಯುದ್ಧದಲ್ಲಿ ಅಂತಾಗ ಮರಣಗಳು ಅವೆಲ್ಲ ಇದ್ದೇ ಸರ್ವೇ ಸಾಮಾನ್ಯ, ಅದು ಅನುಭವ ನಮಗೆಲ್ಲ ಗೊತ್ತಿದ್ದೆ. ಆದ್ರೆ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಸಾಕಷ್ಟು ಜನ ಮರಣ ಹೊಂದಿದಂತ ಸಂದರ್ಭದಲ್ಲಿ ಇವರು ನಮ್ಮ ಕನಕದಾಸರು ಬಹಳಷ್ಟು ಮಾನಸಿಕವಾಗಿ ವೈರಾಗ್ಯಕ್ಕೆ ಹೋಗ್ತಾರೆ. ಏನಪ್ಪ ಇಂಥ ಒಂದು ನಮ್ಮ ಲೈಫಲ್ಲಿ ಈ ಒಂದು ಮನುಷ್ಯನ ಜೀವನದಲ್ಲಿ ಸಾವಂಬೋದು ಇಷ್ಟೇನಾ ಅಂತೇಳಿ ವೈರಾಗ್ಯಕ್ಕೆ ಬಂದು ಅವರು ತಾಯಿ ಕೊಟ್ಟಂತ ಒಂದು ಮಾತು, ತಾಯಿ ಹೇಳ್ತಾಳ, ಅಪ್ಪ ನೀನು ತಿರುಪತಿ ತಿಮ್ಮಪ್ಪನ ಒಂದು ಪ್ರಸಾದ, ತಿರುಪತಿ ತಿಮ್ಮಪ್ಪನ ಒಂದು ಪ್ರಸಾದದಿಂದ ನೀನು ಹುಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ನೀನು, ಅದಕ್ಕೆ ನೀನು ಒಮ್ಮೆಲ್ಲ ನೀನು ಜೀವನದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಕೊಡ್ಕೋ ಅಂತೇಳಿ ತಾಯಿ ಅವರಿಗೆ ಹೇಳ್ತಿರ್ತಾರೆ. ಕನಕದಾಸರ ಜೀವನ ಹಾಗೂ ಕೀರ್ತನೆಗಳ ಕುರಿತು ನಿವೃತ್ತ ಶಿಕ್ಷಕರಾದ ಹುಸೇನಪ್ಪ ಕುರ್ಡೀಕರ್ ವಿಶೇಷ ಉಪನ್ಯಾಸ ನೀಡಿದರು. ಭಕ್ತಶ್ರೇಷ್ಠ ಕನಕದಾಸರ ಜಯಂತಿಯ ಉತ್ಸವದ ಒಂದು
ಉದ್ಘಾಟನೆಯನ್ನ ಅಭೂತಪೂರ್ವಕವಾಗಿ ನೆರವೇರಿಸಿಕೊಟ್ಟು ಸಿರುವಾರ್ ತಾಲೂಕಿನ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲು ಪಟ್ಟಣದ ಬೀರೇಶ್ವರ ದೇವಸ್ಥಾನದ ಹತ್ತಿರದಲ್ಲಿನ ಕನಕದಾಸ ವೃತ್ತದಲ್ಲಿ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತ ಮಾರ್ಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿನ ವೇದಿಕೆಯವರೆಗೂ ಕನಕದಾಸರ ಭಾವಚಿತ್ರವನ್ನು ಸಾರೋಟಿನಲ್ಲಿ ಇಟ್ಟು ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ, ಗಂಗಾಧರ್ ನಾಯಕ, ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮಿ, ವೀರೇಶ್ ಡಿ, ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಸತ್ಯನಾರಾಯಣ ವಕೀಲರು, ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್, ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್, ಪಿಎಸ್ಐ ವೀರನ್ಗೌಡ, ಅರಣ್ಯಾಧಿಕಾರಿ ಸುರೇಶ್ ಅಲಮೇಲು, ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ್, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಈರಣ್ಣ ಮರ್ಲಟ್ಟಿ, ಮುಖಂಡರಾದ ಡಾಕ್ಟರ್ ಯಂಕನಗೌಡ ಬೊಮ್ಮನಾಳ್, ದೊಡ್ಡಬಸಪ್ಪ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ಬಿಕೆ ಅಮರೇಶಪ್ಪ, ಶರಣಯ್ಯ ನಾಯಕ, ಕೆ ಗುಡದಿನ್ನಿ, ಶಿವರಾಜ ನಾಯಕ ವಕೀಲರು, ಪುರಸಭೆ ಸದಸ್ಯರಾದ ಶರಣಪ್ಪ ಮೇದ, ಕುರುಬರ ಸಂಘದ ಅಧ್ಯಕ್ಷರಾದ ಮಾಳಿಂಗರಾಯ, ಅಜಯ್ ಕುಮಾರ್, ದೊಡ್ಡಬಸಪ್ಪ, ಅಮರ್ ಗುಂಡಪ್ಪ, ಶಿವರಾಜ್ ಕನ್ನಾರಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಹಾಲುಮತ ಸಮಾಜದವರು ಇದ್ದರು.